ಇಂದಿನ ತರಗತಿಯಲ್ಲಿ ಭಗೀರಥ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಕೋಪ, ಸಿಟ್ಟು, ಮೆಚ್ಚು, ಇಷ್ಟಪಡು, ಇಚ್ಛೆ, ಅಪೇಕ್ಷೆ, ಬಯಕೆ, ಚಿಂತಾಕ್ರಾಂತ, ಯೋಚನೆಗೆ ಒಳಗಾದ, ಧುಮುಕು, ಕೆಳಗೆ ಹಾರು, ಜಿಗಿ, ಪ್ರತ್ಯಕ್ಷ, ಕಾಣಿಸಿಕೋ, ತೊಯ್ಯು, ನೆನೆ, ಒದ್ದೆಯಾಗೋ, ಎದೆಗುಂದು, ಧೈರ್ಯಗೆಡು. ಅಭ್ಯಾಸ: ಒಂದು ವಾಕ್ಯ. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಭಗೀರಥ ತನ್ನ 60,000 ಜನ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರೋ? ಋಷಿಗಳು ಭಗೀರಥನಿಗೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಹೇಳಿದರು. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಭಗೀರಥನು ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ತಪಸ್ಸಿಗೆ ಕುಳಿತನು. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ಗಂಗೆ ಭಗೀರಥನಿಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಹೇಳಿದಳು. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಗಂಗೆ ಹರಿಯುವ ರಭಸವನ್ನು ತಡೆದವರು ಶಿವ. ಹೊಂದಿಸಿ ಬರೆ: ಗಂಗೆ, ನದಿ, ಜಹ್ನು, ಮಹರ್ಷಿ, ಭಗೀರಥ, ರಾಜ. ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ. ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು. ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. ಜಹ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರೋ? ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಯಾರು ಹೇಳಿದರೋ? ಶಿವ. ಯಾರಿಗೆ ಹೇಳಿದರೋ? ಭಗೀರಥನಿಗೆ. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಯಾರು ಹೇಳಿದರೋ? ಗಂಗೆ. ಯಾರಿಗೆ ಹೇಳಿದರೋ? ಭಗೀರಥನಿಗೆ. ಭಾಷಾ ಚಟುವಟಿಕೆ: ನಾನಾರ್ಥಕಗಳು: ಮುನಿ, ತಪಸ್ವಿ, ಋಷಿ, ಸಿಟ್ಟಿಗೇಳು. ತರು, ಮರ, ವೃಕ್ಷ. ಸ್ವಂತ ವಾಕ್ಯ: ಎಳ್ಳಷ್ಟು. ನನ್ನ ಶತ್ರುಗಳ ಮೇಲೆ ನನಗೆ ಎಳ್ಳಷ್ಟು ಸಿಟ್ಟಿಲ್ಲ. ಎದೆಗುಂದು: ನಾವು ಸವಾಲುಗಳನ್ನು ಎದೆಗುಂದದೆ ಎದುರಿಸಬೇಕು. ಈ ಪದಗಳನ್ನು ಸರಿಪಡಿಸಿ ಬರೆದು ಓದು. ತಂತಾದೀರು, ತಾತಂದೀರು, ರಭಸ, ರಭಸ, ಜಾನಿ, ಜ್ಞಾನಿ, ಅಸಾಧ್ಯ, ಅಸಾಧ್ಯ, ದೇವಲೋಕ, ದೇವಲೋಕ, ಚಿಂತಕ್ರಾಂತ, ಚಿಂತಾಕ್ರಾಂತ. ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ. ಲಭಿಸು, ದೊರೆ, ಸಿಗುವುದು. ದೃಢ ಸಂಕಲ್ಪ, ಅಚಲವಾದ ಸಂಕಲ್ಪ, ಸ್ಥಿರ ಸಂಕಲ್ಪ. ಬೋರ್ಗರೆ, ಧಾರಾಕಾರವಾಗಿ ಹರಿ, ಒಂದೇ ಸಮನೆ. ಸದ್ಗತಿ, ಮೋಕ್ಷ, ಒಳ್ಳೆಯ ಗತಿ. ಮಹರ್ಷಿ, ತಪಸ್ವಿ, ಋಷಿಮುನಿ. ಲೇಖನ ಚಿಹ್ನೆಗಳು: ಅಲ್ಪವಿರಾಮ, ಅರ್ಧವಿರಾಮ, ವಿವರಣ ಚಿಹ್ನೆ, ಪೂರ್ಣವಿರಾಮ, ಭಾವಸೂಚಕ, ಪ್ರಶ್ನಾರ್ಥಕ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.